ಮಾಲಕರ ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ನಿಮ್ಮ ಹೆಸರು ರೀ ಮಾಲಕರ? ಬಸಪ್ಪ ಗಡಿ ಅಂತೇಳಿ, ಹ್ಮ್ ತಾವರ್ಗೇರ, ತಾಲೂಕು ಕುಷ್ಟಗಿ, ಜಿಲ್ಲಾ ಕೊಪ್ಪಳ. ಕೊಪ್ಪಳ ರೀ. ಶೆಡ್ ಮಾಡಿ ಎಷ್ಟು ವರ್ಷ ಆಯ್ತ್ರಿ ನೀವು? 3 ವರ್ಷ. 3 ವರ್ಷ ಆಯ್ತ್ರಿ. 3 ವರ್ಷದಿಂದ ಇದ್ರೊಳಗೆ ಏನೇನ್ ಸಾಕಾಣಿಕೆ ಮಾಡ್ರಿ? ಈಗ ಕುರಿ, ಆಡು, ಒಟ್ಟೆ ಮೊದ್ಲು ಒಂದು 40 ತಂದಿದ್ವಿ. ಅವು ಒಂದು 1.5 ವರ್ಷದಾಗ ಒಂದು 1,500 ಆಗಿದ್ವಾ. ಅವ್ನು ಮತ್ತೆ ಒಂದ್ 1,500 ಕೊಟ್ವಿ. ಅವು ಉಳ್ದು ಇವು ಒಂದ್ 15-20 ಉಳ್ದಿದ್ವು. ಈಗ ಮತ್ತೆ ಮರಿ ಪರಿ ಕೂಡಿ ಒಂದ್ 40 ಆಗ್ಯಾವ. ಅಂದ್ರ ಎಲ್ಲಾ ಮಿಕ್ಸ್ ಸಾಕಿರೇನ್ರಿ ನೀವು? ಹೌದೌದು, ಎಲ್ಲಾ ಕುರಿನು ಆಡನು ಒಂದ್ ಕಡೆ ಆಡಿಗೆ ಮಾಡಿವ್ರಿ, ಒಂದ್ ಕಡೆ ಕುರಿಗೆ ಮಾಡಿವಿ. ಅಂದ್ರ ಮಾಲಕರ ಕೆಲವೊಬ್ರು ಈ ತರ ಶೆಡ್ ಮಾಡ್ತಾರಲ್ಲ, ಅವ್ರ ಏನ್ ಮಾಡ್ತಾರ, ಈಗ ಒಂದ್ ಸಾಕಿರ ಟಗರ್ ಮರಿ ಅಷ್ಟು ಸಾಕ್ತಾರ. ನಿಮ್ದಂದ್ರ ಒಂಥರ ಡಿಫ್ರೆಂಟ್ ಐತ್ರಿ. ಒಂದ್ ಕಡೆ ಟಗರ್ ಮರಿನ ಸಾಕಿರಿ, ಈ ಕಡೆ ಆಡನ ಅದಾವ್ರಿ, ಈ ಕುರಿಗಳು ಅದಾವ್ರಿ. ಈ ತರ ಮಾಡ್ಬೇಕಂತ ಎದಕ್ ಅನಿಸ್ತೀರಿ? ಇಲ್ಲ, ನಮ್ಮ ಮೊದಲು ಟಗರ್ನ ಇದ್ವು ಒಂದು 30. ಈಗ 1 ವರ್ಷ ಆತ ಅವ್ನ್ ತೆಗ್ದ. ಮತ್ ಮಾಡ್ಬೇಕು ಮುಂದ. ಟಗರ್ ಚಲೋ ಲಾಭ ಆಗುತ್ತ. ಆಮೇಲೆ ಆಡನ ಚಲೋ, ಅವು ವರ್ಷದಾಗ 2 ಸೋಲಿತಾವ, ಸರ್ತಿಗೆ 2 ಇತಾವ. ಮತ್ ಇವು ಲಾಭ. ಮರಿ ಹಾಕಿದ್ದೆಲ್ಲ ಸಪ್ರೇಟ್ ಈ ಕಡೆ ಬಿಡ್ತೀರೇನ್ರಿ? ಸಪ್ರೇಟ್ ಹಾಕ್ತಿವಿ ಮರಿನ. ಅವು ಸಣ್ಣ ಇರ್ತಾವಲ್ಲ, ಮತ್ತೆ ಅವು ತುಳಿದು ಇದು ಮಾಡ್ತಿರ್ತಾವ. ಇದಕ್ಕಂತಾನೆ ಒಂದ್ ಕೇಜ್ ತರ ಸಪ್ರೇಟ್ ಕೇಜ್. ಎಲ್ಲವೂ ಸಪ್ರೇಟ್ ಕಾಣ್ ಮಾಡಿವಿ. ನಿಮ್ ಈ ಶೆಡ್ ಮಾಡ್ಬೇಕಂತ ಎದಕ್ ಅನಿಸ್ತೀರಿ? ಈ ಉದ್ಯೋಗ ಅಂದ್ರೆ ಕೆಲವೊಬ್ರು ಬೇರೆ ತರ ಮಾಡ್ತಿರ್ತಾರ. ನಮ್ಗೆ ಈ ತರ ನಾವ್ ನೋಡಿ ಬಂದಿದ್ವಿ ಬೇರೆ ಕಡೆ. ಅಲ್ಲಿ ಇಲ್ಕಲ್ಲು, ಆಮೇಲೆ ಇಲ್ಲಿ ಮಟ್ಟೂರು, ಇದು ಚಲೋ ಅನಿಸ್ತು ನಮ್ಗ. ಯಾಕಂದ್ರ ಒಂದ್ ದಿವ್ಸ 2 ದಿವ್ಸ ಕಸ ಹೊಡೆದಿಲ್ಲ ಅಂದ್ರೆ ನಡಿತೈತೆ. ಎಲ್ಲ ಈ ಕಿಪ್ಪಕ್ಕಿ ತೆಳಗ್ ಬಿದ್ದ್ ಬಿಡ್ತಾವಲ್ಲ. ಮತ್ ನಮ್ಗ ಫ್ಲಾಟ್ ಅದಾವ, ಗೊಬ್ಬರನ ಬೇಕು. ಗೊಬ್ಬರ ಸಲುವಾಗಿ ಈಗ ಅವಕ್ಕೇನ ನಾವು ಖರೀದಿ ಮಾಡಿ ಮೇವು ಒಟ್ಟು ತರ್ತೀವಿ, ಅಷ್ಟ್ ನಮ್ ಗೊಬ್ಬರದಾಗ ಬಂದ್ ಬಿಡುತ್ತ. ಉಳ್ದು ಮತ್ತೆ ಅವು ಇದುವೆಲ್ಲವು ಲಾಭದಾಗ ಆಗ್ತಾವ. ಅಂದ್ರ ಮೇವಿಂದೆಲ್ಲ ಗೊಬ್ಬರದಲ್ಲೇ ತೆಗೆದು ಬಿಡ್ತೀವಿ. ಅಷ್ಟ್ ಬರ್ತ. ಏನ್ ಅದಕ್ ಮೇವು ಫುಡ್ ಹಾಕ್ತಿವಿ, ಅದ್ ಗೊಬ್ಬರದಾಗ ಬಂದ್ ಬಿಡ್ತ. ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತೀರಿ ಇವು ಕಳೆದೆಲ್ಲ? ಮೇಂಟೆನೆನ್ಸ್ ನಾವು ನೋಡಪ್ಪ, ಹೊರ್ಗ ಹೆಚ್ಚಾಗಿ ಬಿಡಲ್ಲ. ಏನೋ 1 ತಾಸು ಅಡ್ಡಾಡಕ ಈ ಆಚೆ ಕಡೆ ಬಿಡೋದ. ಹೋದಂಗ ಇಲ್ಲೇ ಒಟ್ಟು ತೊಗರಿ ಒಟ್ಟು ನಮ್ ಹೊಲ್ದೆಲ್ಲ ಮತ್ ತೊಗರಿ ಒಟ್ಟು ಅದು ಬರ್ತಾ. ಮತ್ ಬೇರೆ ಕಡೆ ಕಾಡ್ಲಿ ಒಟ್ಟು ಗುನಿ ತಗಂತೀವ. ಹೆಚ್ಚಾಗಿ ಇಲ್ಲೇ ಇರ್ತಾವ ಶೆಡ್ನ್ಯಾಗ. ಈಗ ಐತಲ್ಲ ಅಲ್ಲಿ ಶೆಡ್ ಮಾಡಿವಿ. ಅದ್ರಾಗ ಎಲ್ಲ ನಾವು ಒಟ್ಟು ಸಪ್ಪಿ ಗುನಿ ಎಲ್ಲ ತಂದು ಹಾಕಿರ್ತವಲ್ಲ, ಮತ್ತೆ ಇದಿಂದ ಮೇಸಕ್ ಬರುತ್ತ. ಈಗ ಮಾಲಕ ಟೋಟಲ್ ಎಸ್ ಅದಾವ್ರಿ ನಿಮ್ಮ ಹತ್ರ ಇವಾಗ? ಈ ಸದ್ಯ ಒಂದು 40 ಹಾಕವ್ ನೋಡು. 40 ಅದಾವಲ್ರಿ? ಮತ್ತೆ ಇನ್ನೊಂದಿಷ್ಟು ತರ್ಬೇಕು. ಇವಾಗ ಮೇಕೆ ಟಗರ್ ಸೇರಿ ಕುರಿ ಸೇರಿ 40 ಅದಾವ್ರಿ. ಎಲ್ಲವೂ ಕೂಡಿ. ಮಾಲಕ್ರ ಶೆಡ್ ಖರ್ಚು ಎಷ್ಟ ಐತ್ರಿ? ತುಂಬಾ ದೊಡ್ಡದೈತ್ರಿ ಶೆಡ್. ಇದು 7 ಲಕ್ಷ ರೂಪಾಯಿ ಖರ್ಚಾಗತ್ತೆ ಈಗ ಒಂದ್ 3 ವರ್ಷದಿಂದ. ಈಗ ಮತ್ತೆ ಹುಟ್ಟಿ ಆಗ್ತಾವ. ಈಗೆಲ್ಲ ಹೆಚ್ಚಾಗ್ಯಾವಲ್ ರೇಟ್. ಇವಾಗ ಮಾಡ್ಬೇಕಂದ್ರೆ ಇನ್ನ ಜಾಸ್ತಿ ಆಗ್ತಲ್ರಿ? 10. ಇದು ಹಿಂಗ 60, ಹಿಂಗ 30 ಐತಿ. ಈಗ ಹಿಂಗ ಉದ್ದ 60 ಐತಿ. 60, ಈಗ ಆಗಲ 30 ಐತ್ರಿ. ಒಂದ್ 200 ಸಾಕ್ಬೋದು. ಹೊಸದಾಗಿ ಶೆಡ್ ಮಾಡ್ತಾರಲ್ರಿ, ಅವ್ರಿಗೆ ಇದು ಮೇಕೆ ಮಾಡ್ರಿ ಚೆನ್ನಾಗಿರ್ತನ್ರಿ? ಏನ ಇವು ಟಗರ್ ಮರಿ ಸಾಕಾಣಿಕೆ ಚೆನ್ನಾಗಿರ್ತೀರಿ? ಏನಾದ್ರೂ ಸಾಕ್ಬೋದು. ಆಯ್ಕೆ ಸಂಬಂಧ ಇವನ್ನೆಲ್ಲ ಬ್ರೀಡಿಂಗ್ ಮಾಡಿಸ್ತೀರಿ? ಇಲ್ಲೇ ಆಡುಗಳು ಇಳಿತಾವ, ಇಲ್ಲೇ ಇಳಿತಾವ. ಅಂದ್ರ ಇದು ಅಂದ್ರೆ ಟಗರ್ ಮರಿ ಅಂದ್ರೆ ಇದಿರಲ್ಲ, ಅವು ಅಂದ್ರೆ ಕಂಟಿನ್ಯೂ ಆಗಿ ಮೇಯಿಸ್ತಾ ಇರಲ್ಲ. ನಮ್ ಕುರಿಯಾಗ ಇದಿರ್ತಾವಲ್ಲ, ಅದ್ರಾಗ ಟಗರ್ ಮತ್ ಬೇಕಾದ್ರೆ ಒಂದಿಷ್ಟು ಹೊರಗ ತಂದ ಜೋಪಾನ ಮಾಡ್ಬೋದು. ಅಂದ್ರೆ ನೀವು ಜಾಸ್ತಿ ಹೊರಗಡೆಯಿಂದ ಟಗರ್ ತರಲ್ಲ? ಕಡಿಮೆ. ನಾವು ನಮ್ಮಲ್ಲೇನ ಈ ಕುರಿ ಅದಾವಲ್ಲ, ಈಗ ಬಹಳ ಇದ್ವು ನಮ್ಮ ಮೊದಲು. ಈಗ ಒಂದು 150 ಕುರಿ ಆಡಿದ್ವು. ಅದ್ರಾಗ ಈಗ ಒಂದು ಒಂದ್ 7 ತಿಂಗಳಿಂದ ತೆಗಿದ್ವಿ. ಅವನ್ನ ತೆಗದಿವಿ, ಒಂದ್ ಸ್ವಲ್ಪ ಉಳಿಸ್ಕೊಂಡಿವಿ, ಮತ್ತೆ ತರ್ಬೇಕು. ಇವಾಗ ಕುರಿಗಳನ್ನೆಲ್ಲ ಮಾರಿರಿ? ಮಾರಿ ಇನ್ನು ಜಾಸ್ತಿ ಕುರಿನ ಮಾರಿವಿ, ಆಡನ ಮಾರಿವಿ. ಬಾಳ ಇದ್ವಲ್ಲ, ಮತ್ತೆ ಅವನ್ನೆಲ್ಲ ಕೊಟ್ಟು ಕಾಸು ಸುಮ್ಮನೆ ಮರಿ ಉಳಿಸ್ಕೊಂಡಿದ್ವಿ. ಈಗ ಅವ್ ದೊಡ್ಡವಾಗಿ ಚಲೋ ಆಗ್ಯಾವ. ಹೌದ್ರಿ. ಇವು ಆಡುಗಳು ಒಂಥರ ಬೇರೆ ಜಾತಿ ಇದ್ದಂಗ ಅದಾವ್ರಿ. ಇವು ಯಾವ ಜಾತಿ ಆಡು? ಹೌದು, ಅವು ಅಲ್ಲೇ ನಾವು ಮುಂಡ್ರಿಗೆ ತಂದಿದ್ವಿ. ಅವ್ ಬೆಳೆ ಇದೈತ್ ನೋಡೋದು. ಬೇಕಾದ್ರೆ ಸರ್ ಅದ್ರಿ ಓತ್ ಮರಿ ಚೆನ್ನಾಗೈತ್ರಿ ಅದ. ತಡಿ
ಅದೇನ್ ಲಾಭ ಬಿಡ್ರಿ ಬೇಕಾದಂಗ ಕುರಿ ಆಡು ಮಾಡೋದ್ರಾಗ ಲುಕ್ಷನ್ ಇಲ್ಲ. ನಾವೇನ್ ಜರ್ಸಿ ಹಾಕಿ ಮಾಡ್ತೀವಿ ಅದಕ್ಕಿಂತ ಇದು ಚಲೋ ಉತ್ತಮಲ್ರಿ, ಬಾಳ ಚಲೋ. ಕೆಲ್ಸ ಹೆಂಗ್ರಿ ಜಾಸ್ತಿ ಇರ್ತನ್ರಿ ಇದ್ರಾಗ? ಕೆಲ್ಸ ಯಾವ ರೀತಿ ಇರ್ತೀರಿ ಇದ್ರಾಗ ಏನ್ ಕೆಲಸ ಏನ್ ಇರ್ತೈತೆ? ಒಂದಿಬ್ರು ಆಡ ಮೇಂಟೆನ್ಸ್ ಮಾಡ್ತಾರ, 200 ಮಾಡಬಹುದು ಮೇಂಟೆನ್ಸ್. ಎಬ್ಸದ್ ಬೇಕಾ ಬಾ ಸಾ ಓದ್ ಚೆನ್ನಾಗೈತ್ರಿ ಇದ. ಚೆನ್ನಾಗೈತೆ ಹೌದು. ಬಾಳದ್ ಬಂತು ಎಲ್ಲ, ಮತ್ತೆ ಒಟ್ಟ ಅವು ಬಂತು ಎಲ್ಲ ಬಂತು. ಒಟ್ಟ ಒಂದ್ 12 ಲಕ್ಷ ರೂಪಾಯಿ ಮಾರಿ. ಅಂದ್ರ ಈಗ ಓತ್ ಯಾವ ಜಾತಿ ಅಂತ ಗೊತ್ತನ್ರಿ ನಿಮ್ ಮಾಲಕ್ರ? ನಿಮ್ಗ ಅದ್ರ ಜಾತಿ ಯಾವ್ದಂತ ಗೊತ್ತ್ರಿ ಅದ್ರದ್ದು? ಅದು ಇದು ನೋಡ, ಎಲ್ಲಿ ತಂದಿರಿ ನೀವು ಅದನ್ನ? ಮುಂಡ್ರಿಗ್ಯಾಗ ಅವು ತಂದಿದ್ವಿ 20, ಮತ್ತೆ ಅವ್ನು ಕೊಟ್ವಿ. ಇಲ್ರಿ ಇದು ಒಂಥರ ನೋಡೋದು ಅದ್ರ ಹೆಸರು ನನಗ್ ಬಾಯಾಗೈತೆ ಬರೋ. ಇದು ಇನ್ನ ಒಂದು ಇದು ಬರ್ತ್ರಿ, ಮೋಳೆ ತರ ಬರ್ತ್ರಿ, ಅದಲ್ರಿ? ಅಲ್ಲ ಇದು ಬೇರೆ, ಇದು ಬೇರೆ ತರನ ಇದ್ರಿ ಇದು. ಅಂದ್ರ ಮೋಳಿ ಜಾತಿ ಯಾವ ಇಲ್ಲ ಅಲ್ರಿ ಇದ್ರಾಗ? ಇವು ಎಲ್ಲಾ ನಮ್ ಇದಕ್ ಹೊಂದ್ಕೊಂತಾವ, ನಮ್ಮ ಏರಿಯಾಕ ಹೊಂದ್ಕೊಂತಾವ. ಇದು ಇವಾಗ ಇಲ್ಲಿ ಆಡೈತಲ್ರಿ ಗಿಡ್ಡದ, ಅದು ಇದು ಒಂದ ಜಾತಿ ಏನ್ರಿ? ಇದು ಹೌದೌದು ಒಂದ ಜಾತಿ. ಅದು ಒಂದ್ ಅಲ್ಲಿ ಒಂದ್ ಐತಲ್ಲ, ಅದ್ ಬಿಳಿ ಆಡ್ರಿ. ಅಂತವು ಒಂದ್ 30 ಇದ್ವು. ಸುಮ್ನೆ ನಾವ್ ತೆಗದ್ 2 ಉಳ್ಸ್ಕೊಂಡಿ. ಅಂದ್ರ ಇವಾಗ ಕೆಲವೊಬ್ರೆಲ್ಲ ಆಡ ಇತ್ತಪ್ಪ ಅಂದ್ರ ಮಾರಾಗಿಲ್ರಿ ಅವ್ನ, ಯಾಕಂದ್ರ ಈಗ ವಂಶವೃದ್ಧಿ ಆಗತ್ತಂತಂದ್ ಇನ್ನು ಬೆಳವಣಿಗೆ ಎಲ್ಲ ಚೆನ್ನಾಗತ್ತಂದ್ ಇಟ್ಕಂತಾರ. ನೀವ್ ಮಾರ ಕಾರಣ ಏನಾತ್ರಿ? ಇಲ್ಲ, ಮಾರಕ್ಕ ಅಂದ್ರ ಬಾಳ ಆದ್ವಲ್ಲ, ಮತ್ ಮೇಂಟೆನೆನ್ಸ್ ಆಗ್ಬೇಕಲ್ಲ. ದುಡಿಯೋರ್ ಒಂದ್ ಇದ್ದಿಲ್ಲ, ಹಿಂಗಾಗಿ ಕೊಟ್ಟು ಸ್ವಲ್ಪ ಉಳ್ಸ್ಕೊಂಡಿವಿ. ಅಂದ್ರೆ ನಿಮ್ ಮೇಂಟೆನೆನ್ಸ್ ಕಷ್ಟ ಆಗತ್ತಂದ ಅಂತ ಕೊಟ್ಟಿವಿ. ಅವೇನ್ ಲಾಭ ಬಿಡ್ರಿ, ಅವು ಮಾಡ್ದಷ್ಟು ಲಾಭ ಪಾಪ. ಅಂದ್ರೆ ಈ ಅಂದಾಜು ಈ ಟೋಟಲ್ ಈ ಶೆಡ್ ಒಳಗ್ ಮಾಲಕರ ಅಂದಾಜ್ ಜಾಸ್ತಿ ಅಂದ್ರೆ ಎಷ್ಟ್ ಹಾಕಿರಿ ಮೇಕೆನ? ಮೊದಲನ ಮೊದ್ಲು ಒಂದ 25 2 ಸಲ ಇವನ್ನ ಟೆಗರ ಮಾರಿವಿ ನಾವು. ಮತ್ತೆ ಹಿಂದಗಡೆ ನಮ್ದ್ರಾಗ ಒಂದ್ ಸಿಗಿದ್ವಾ, ಹೊರಗಲಿದ್ದ ಒಂದ್ ಇದ್ವಿ. ಒಂದ್ 3 ತಿಂಗಳು ಮಾರಿದ್ರ ಅದ್ ಬೇಕಾದಂಗ ಡಬಲ್ ಲಾಭ ಆಗ್ತಾವ. 3-4 ತಿಂಗಳ ಮೇಯ್ಸ್ಯಾರ ಟಗರ್, ಅದು ಒಂದ್ 5-6 ಸಾವಿರ ರೂಪಾಯಿ ಅಂದ್ರೆ 10-12 ಸಾವಿರ ರೂಪಾಯಿ ಮಾಡ್ತೈತಿ. ನಾವ್ 25 ಸಾವಿರ ರೂಪಾಯಿ ತನೂ ಉಯ್ಯವ ನಾನು. ಅಂದ್ರೆ ಮಾಲಕ್ರ ಭೂಮಿ ಐತೇನ್ರಿ ನಿಮ್ಗೆ? ಭೂಮಿ ಐತೇನ್? ಐತಲ್ಲ. ಎಷ್ಟ್ ಎಕರೆ ಐತಿ ಮಾಲಕ್ರ? ನಮ್ದ ಒಂದ್ 50 ಎಕರೆ ಐತೆ. ಹೌದಲ್ರಿ, ಚೆನ್ನಾಗೈತ್ರಿ. ಇವಾಗಿನ ಕಾಲದಾಗ ಅಷ್ಟಷ್ಟು ಭೂಮಿ ಕಮ್ಮಿ ಜನ. ಇವಾಗಿನ ಕಾಲದಾಗ 50 ಎಕರೆ ಭೂಮಿ ಅಂದ್ರ ಸ್ವಲ್ಪ ಕಡಿಮೆ ಜನ. ನೀವು ಚೆನ್ನಾಗಿ ಇಟ್ಕೊಂಡಿರಿ ಅಂದ್ರ. ಇಲ್ಲ, ನಮ್ಗ ತೋಟ ಐತಲ್ಲ, ಅಲ್ಲೇ ಇದು ಪ್ಯಾರ್ಲ್ ತೋಟ ಅದೆಲ್ಲ. ಮತ್ತೆ ಗೊಬ್ಬರ ಬೇಕಲ್ಲ, ಹೊರ್ಲಿದ್ದ ತರ ಬದ್ಲು ಇದ ವರ್ಷ ನಮ್ದು 45 ಟ್ರಿಪ್ ಗೊಬ್ಬರ ಆಗ್ತ. ಹೌದಲ್ರಿ? ದಂದು ನಮ್ಮ ಒಂದಿಷ್ಟು ಆಕಳ ಅವು ಅದಾವ, ಮತ್ತೆ ಅವು ಇವು ಕೂಡ್ಸಿರ 45 ಟ್ರಿಪ್ ಗೊಬ್ಬರ. ಈಗ 5,000 ರೂಪಾಯಿ ಒಂದ್ ಟ್ರಿಪ್ ಹಿಡಿದ್ರನ ಮತ್ತೆ ಎಷ್ಟ್ ಆಗತ್ ನೋಡ್, ಒಂದ್ 5-20 2.5 ಲಕ್ಷ ರೂಪಾಯಿ ಗೊಬ್ಬರ ಆಗುತ್ತೆ. ಅಂದ್ರೆ ನೀವು ಆ ಗೊಬ್ಬರನ ನಿಮ್ ತೋಟಕ್ಕೆ? ನಮ್ಮ ಸ್ವಂತಕ್ಕ ಬೇಕಲ್ಲ, ಹೊರ್ಲಿದ್ದ ಖರೀದಿ ಮಾಡಕ್ ತಪ್ಪುತ್ತಾ? ಅಂದ್ರೆ ಮಾರಾಟ ಮಾಡೋದ್ ಆತರ ಏನ್ ಇಲ್ಲ, ಬೇಕಿಲ್ಲ, ನಮ್ಗ ಬೇಕ. ಮತ್ತೆ ಅಷ್ಟು ಒಂದ್ 2 ಲಕ್ಷ ರೂಪಾಯಿ ಅವಕ್ ಸಣ್ಣ ತಂದಿರ್ತಾವ ಹೊರಗಡೆ, ಹುಲ್ಲು ಒಟ್ಟು, ಮತ್ತೆ ಅಷ್ಟು ರೊಕ್ಕ ಹೋಗಿರ್ತಾ, ಅದ್ರ ಬದ್ಲು ಗೊಬ್ಬರ ಆಗ್ಬಿಡುತ್ತೆ ನಮ್ಗ. ಇವೆಲ್ಲ ಊದು ಮರಿ ಪರಿ ಇವೆಲ್ಲ ಲಾಭದಾಗ ಹಾಕವ್. ಅಂದ್ರೆ ಮಲ್ಕ್ರಿ ಇವಾಗ ಒಣ ಮೇವನ್ನೆಲ್ಲ ಯಾವ ರೀತಿ ಸಂಗ್ರಹಣೆ ಮಾಡಿ ಇಟ್ಕೊಂತೀರಿ ನಿಮ್ಮ ಹತ್ರ? ಈ ಒಣ ಮೇವ್ ಇರುತ್ತಲ್ರಿ ಮಾಲಕ, ಅದನ್ನ ಯಾವ ರೀತಿ ಸಂಗ್ರಹಣೆ ಮಾಡಿ ಇಟ್ಕೊಂತೀರಿ ಬೇಸಿಗೆ ಒಳಗ? ಅದನ್ನ ಮಿಷನ್ ಹಾಕ್ಸ್ಬಿಡ್ತೀವಿ ತಂದ್ ಕೂಡಲೇ. ಆಮೇಲೆ ಇದು ಉಳ್ಳಿ ಒಟ್ಟು, ಆಮೇಲೆ ಇದು ಶೇಂಗಾದ ಒಟ್ಟು, ಮತ್ತೆ ಕಡ್ಲಿ ಒಟ್ಟು, ತೊಗರಿ ಒಟ್ಟು, ಅವೆಲ್ಲ ಅಲ್ಲಿ ಗೋಡನ್ ಇದ್ದಲ್ಲ, ಅಲ್ಲಿ ಜಮಾ ಮಾಡ್ಬಿಡ್ತೀವಲ್ಲ. ಅಂದ್ರೆ ನಿಮ್ಗ ಒಂದ್ಸಲಿ ಅದ್ ಜಮಾ ಮಾಡಿದ್ರೆ ನಿಮ್ಗೆ ಎಷ್ಟು ದಿನ ಬರ್ತದೆ ಅದು? ಒಂದ್ 20 ಟ್ರಿಪ್ ತರ್ಬೇಕು ಅವಾಗ ಸೀಸನ್ಯಾಗ. ನಮ್ಗ ಅದ ಆಕಳಕ್ ಬಂತು ಇವಕ್ ಬಂತು, 1 ವರ್ಷ ತನ ಆಗುತ್ತೆ ಆರಾಮ್. 1 ವರ್ಷ ತನ ಸೀಸನ್ ಇಂದ ಮತ್ತೆ ಸೀಸನ್ ಬರೋ ತನ ಆಗುತ್ತೆ. ಇವಾಗ ಇನ್ನ ಟಗರ್ ಮರಿ ತಂದ್ ಹಾಕ್ಬೇಕಂತ ಪ್ಲಾನ್ ಐತೇನ್ರಿ ನಿಮ್ದು? ಹೌದು, ಐತೆ, ತರ್ಬೇಕು. ಎಷ್ಟ್ ತಂದ್ ಹಾಕಿಬೇಕಂತ ಐತ್ರಿ? ಒಂದ್ 30 ತರ್ಬೇಕಂತ ಮಾಡೀನಿ. 30 ತಂದ್ ಹಾಕಿಬೇಕಂತ ಐತ್ರಿ. ಅಂದ್ರೆ ನಿಮ್ಗ ಈ ಬ್ಯಾಚ್ ತಗದ ಎಲ್ಲ ಅನುಭವ ಐತ್ರಿ? ಅಂದ್ರ ಯಾವ ರೀತಿ ನೋಡ್ಕೋಬೇಕು? ಮೊದಲೇನ ಹಂಗಿದ್ದಿಲ್ಲ, ಈಗೆಲ್ಲ ಮತ್ತೆ ಗೊತ್ತಾಗೈತಲ್ಲ, 3 ವರ್ಷ ಆತ. ಚಲೋ ಮಾಡೋದ್ರಿಂದ ಲಾಭ ಐತ್ ಬಿಡ್ರಿ. ಅಂದ್ರೆ ಈ 3 ವರ್ಷದೊಳಗ ನಿಮ್ಗ ಲಾಸ್ ಆಗಿದ್ದು ಉಂಟನ್ರಿ? ಲಾಸ್ ಆಗಿಲ್ ಬಿಡು, ನಮ್ಗೆ ಆಗಿಲ್ಲ ಅಲ್ರಿ. ಕೆಲವೊಬ್ರು ಏನ್ ಹೇಳ್ತಾರ್ರಿ, ಇವಾಗ ಮರಿಗಳು ತಗೊಂಡ್ ಬರ್ತಾರಲ್ರಿ, ಅವು ಏನ ರೋಗ ಬಂದೋಯ್ತು ಅದು ಹೋಯ್ತು ಅಷ್ಟಷ್ಟು ತರದಿಗೆ ಅದ್ರೊಳಗ 1-2-3 ಡೆತ್ ಆತಂದ್ರ
ನಮ್ಗೆ ಅಲ್ಲೇ ಲಾಸ್ ಆಗಿಬಿಡ್ತ ಅಂತ. ಹಂಗಲ್ಲ, ಮೇಂಟೆನೆನ್ಸ್ ಸರಿ ಇತ್ತಂದ್ರ ಅವೇನ್ ಲಾಸ್ ಮಾಡಲ್ಲ. ಮತ್ತೆ ಎಲ್ಲಾರು ಒಂದೊಂದ್ ಸಾಯ್ತಿರ್ತಾವ, ಸಾಲಿಯರ್ದಾಗ ಹೆಂಗಿರ್ತಾವ. ಅಂದ್ರ ಮೇಂಟೆನೆನ್ಸ್ ಇಲ್ಲ ಅಂದ್ರ ಮತ್ತೆ ಲುಕ್ಷನ್ ಬಾಳ ಆಕವ. ಅವಕ್ ಸರಿಗೆ ಮೇವು ನೀರು ಅವಕ್ ಬೇಕು ನೋಡ್ ವ್ಯವಸ್ಥೆ. ಏನ್ ಸುಸ್ತಿ ಆತು ಅದೆಲ್ಲ ನೋಡ್ಕೊಂತಿರ್ಬೇಕು. ಅಂದ್ರೆ ಮಾಲಕ್ರ ಇಲ್ಲೇ ಇರ್ತೀರಿ ನೀವು? ಅಂದ್ರೆ ಇವಕ್ ಅವಾಗ ಬಂದೆಲ್ಲ ಚೆಕ್ ಮಾಡ್ಕೊಂಡ್ ಹೋಗ್ತಿರ್ತಿ? ನಮ್ಗ ಇಬ್ರು ಲೇಬರ್ ಅದಾರ, ಅವ್ರಿಗೆಲ್ಲ ವಹಿವಾಟನ ಐತೆ. ಯಾವ್ರ ಯಾರು ಹೇಳ್ತಾರ, ಮತ್ತೆ ಅವಕ್ಕ ನಮಗ್ ಗೊತ್ತಾಗೈತೆ ಇಂಜೆಕ್ಷನ್ ಯಾವ ಮಾಡ್ಬೇಕು ಏನು. ಅಂದ್ರೆ ಇವಾಗ ನೀವು ಡಾಕ್ಟರ್ನ ಕರ್ಸ್ತೀರಿ ಅಂದ್ರೆ ಏನು ನೀವ್ ಮಾಡ್ಕೊಂಡ್? ಡಾಕ್ಟರ್ನು ಬರ್ತಿರ್ತಾರ, ಅವ್ರ ಇಲ್ಲಾಂದ್ರ ನಾವ್ ಮಾಡ್ತಿರ್ತೀವಿ. ಅವ್ರ ವ್ಯಾಳ್ಯಾಕ್ ಬರ್ಬೇಕಲ್ಲ ಅಷ್ಟು. ಕಾಯಿಲೆ ಅಂದ್ರೆ ಯಾವ ಜಾಸ್ತಿ ಬರ್ತಾವ್ರಿ? ಇವಕ್ಕ ಏನು ಉಚ್ಚಿ ಅಂತಾವ, ಮತ್ತೆ ಕೆಲವೊಂದು ಇದಾಕಿರ್ತಾವ. ಅಂದ್ರ ಅವಕ್ಕ ವರ್ಷದಾಗ 2 ಸಲ ಇವನ್ ಮಾಡ್ಬೇಕು, PPR ET 6 ತಿಂಗಳಿಗೆ ಒಂದ್ಸಲ ಮಾರಿದ್ರ ರೋಗ ಬರೋದ್ ಕಡಿಮೆ ಬಾಳ. ಅಂದ್ರ ಆ ಇಂಜೆಕ್ಷನ್ ರೋಗನ ಸ್ವಲ್ಪ ತಡೆ ಹಿಡಿತ ಅಂದ್ರ ಯಾವ ರೋಗನ್ ಬರ್ಗೊಡಲ್ಲ ಅಂತ? ಬರ್ಗೊಡಾಗಲ್ಲ. ET PPR ಮಾಡಿದ್ವಿ ಅಂದ್ರ ಬಹಳ ಕಡಿಮೆ. ಅಂದ್ರ ಮುಂದೆ ಮಾಡ್ಸ್ಬೇಕ್ರಿ ಅವ್ನ? ಮಾಡಿಸ್ಬೇಕು 6 ತಿಂಗಳಿಗೊಮ್ಮೆ. ಮತ್ತೆ ಅವಕ್ಕ ನೀರ್ ಸ್ವಚ್ಛತೆ ಇರ್ಬೇಕು. ಆಮೇಲೆ ಎಲ್ಲಾ ಸ್ವಚ್ಛತೆ ಇದ್ರ ಮತ್ತೆ ಚಲೋ ಇರ್ತಾವ. ನಾವ್ ಹೊರಗಡೆ ನೀರ ಕುಡಿಯಂಗಿಲ್ಲ ನಾವು, ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಮಾಡಿವಲ್ಲ. ಹೌದೌದ್ರಿ. ಮ್ಯಾಗ ಇದನ್ ಮಾಡಿವ್ರಿ. ಅದು ಒಳ್ಳೆ ಐಡಿಯಾ ಚೆನ್ನಾಗ್ ಮಾಡಿರಿ. ಯಾಕಂದ್ರ ಅದು ಕಾಲ್ ಇಡಲ್ಲ, ಅದೆಲ್ಲ ಹೊಲಸಾಗಲ್ಲ. ಕೆಳಗಡೆ ಪುಟ್ಟಿ ಒಳಗಿಟ್ರೆ ಕಾಲಿಟ್ಟು ಹೊಲಸ್ ಮಾಡ್ತಾವ. ಮತ್ತೆ ಹೊರಗಡೆ ಮೇಯಕ್ ಹೋದ್ರು ಅವ್ ನೀರ್ ಚಲೋ ಇರಂಗಿಲ್ಲ. ಈ ಹೊರಗಿನ ಒಂಡ್ ನೀರ್ ಕುಡಿದ್ರ ಜಡ್ಡು ಬರ್ತಾವ. ಮೇಕೆನ ಹೊರಗಡೆ ಬಿಟ್ಟು ಮೇಯಿಸ್ತಾರ, ನೀವ್ ಅಂದ್ರೆ ಹೊರಗಡೆ ಬಿಡಂಗಿಲ್ಲ. ಇಲ್ಲೇ ಹಾಕದು, ಇಲ್ಲೇ ಹಾಕಿದ್ರನ ಚಲೋ. ಹೌದಲ್ರಿ? ಹೊರಗಡೆ ಬಿಟ್ರ ಅವು ಕಾಲ್ ಬೇನಿ ಅವು ಇವು ಬಾಳ ಕಾಡ್ತಾವ. ಅಂದ್ರೆ ಈ ಶೆಡ್ ಒಳಗ ಟೋಟಲ್ ಎಷ್ಟು ಮರಿಗಳು ಹಿಡಿಬೋದ್ರಿ? ಇದು ಒಟ್ಟ ಒಂದ್ 200 ಹಿಡಿತೈತಿ. ನಮ್ 200 ಮರಿ ಆರಾಮ್ ಈಜಾಗಿ ಆರಾಮ್. ದೇವ್ನೂರಿಂದು ಏನೋ ಒಂದ್ 50 ಹಿಡಿಯಂಗಿರ್ತದ. ಮತ್ತೆ ಅವ್ ದೇವ್ನೂರ್ ಕೊಟ್ಟಿಂದ ಇಷ್ಟು ಉಳ್ಕೊಂಡಾವ. ಯಾಕಂದ್ರೆ ಶೆಡ್ ದೊಡ್ಡದೈತ್ರಿ. ಹೌದು, 200 ಆರಾಮ್ ಸಾಕ್ಬೋದು. 60-30 ಸ್ವಂತ ಮನೆಯವ್ರ ಇರ್ಬೇಕು ನೋಡಪ್ಪ. ಸ್ವಂತ ಮನೆಯವ್ರ ಇದ್ರೆ ಇನ್ನ ಲಾಭ. ಬೇಕಾದಂಗ ಲಾಭ. ಯಾಕಂದ್ರೆ ಕೂಲಿ ಆಳ ಹಚ್ಚೋದ್ರಿಂದ ಈಗ ಅವ್ರಿಗೂ ಪೇಮೆಂಟ್ ಕೊಡ್ಬೇಕಾಗತ್ತ. ಅಲ್ಲ, ಪೇಮೆಂಟ್ ಆತು ಅವ್ರಿಗಷ್ಟು. ಈಗ ಇವ್ ನಮ್ಮಲ್ಲಿ ಇರೋರು ಚಲೋ ಅದಾರ. ಹೌದೌದು. ನಾವ್ ಏನ ತಂದ್ವಿ ಹಾಕಿದ್ವಿ ಓದಿವಿ ಅಂದ್ರ ಅವೇನ್ ಲಾಭ. ಅಂದ್ರೆ ಇವಾಗ ಮನೆಯವ್ರಿಗೆ ಅಂದ್ರೆ ಇದು ನಮ್ದು ಅನ್ನ ಜವಾಬ್ದಾರಿ ಗೊತ್ತಾಗುತ್ತಾ. ಇವಾಗ ಆಳಿನ ಮ್ಯಾಗ ಇದ್ರು ದಿವ್ಸಕ್ಕೆ 1-2 ಸಲ ಬಂದ್ ನೋಡ್ಬೇಕು ಅವ್ರು. ಅಂದ್ರೆ ಲೇಬರ್ ಅಂದ್ರೆ ಇವಾಗ ಎಲ್ಲರಿಗೂ ಒಳ್ಳೆ ಲೇಬರ್ ಸಿಗ್ತಾರ ಅಂತ ಹೇಳಕ್ ಆಗಲ್ಲ. ಅಲ್ಲ, ಮನೆಯವ್ರ ನದರ್ ಇತ್ತಂದ್ರೆ ಬಾಳ ಚಲೋ. ಹೌದಲ್ರಿ? ಯಾಕಂದ್ರೆ ಮನೆಯವ್ರಿಗಿದ್ದಷ್ಟು ಕಾಳಜಿ ಲೇಬರ್ಗೆ ಆಗಲ್ರಿ. ಯಾಕಂದ್ರೆ ಅವ್ರ ನೋಡ್ಕೊಂತಿದ್ರಪ್ಪ ಅಂದ್ರ ಇವಾಗ ಕೆಲವೊಂದ್ ಲೇಬರ್ ಕೇರ್ಲೆಸ್ ಮಾಡಿಬಿಡ್ತಾರ. ಹಂಗಾಗಿ ಲಾಸ್ ಆಗೋ ಸಂಭವ ಇರ್ತ್ರಿ. ಮರಿ ತಕ್ಕ ಫೋಟೋ ತಕ್ಕ ಈ ಮರಿ ಇದು ಎಷ್ಟ್ ದಿನ ಆತ್ರಿ? ಈಗ ಒಂದ 4-5 ದಿವ್ಸ ಆಗಿತ್ತು. ಅಲ್ಲೇ ಐತಲ್ಲ ಆಡ. ಇದು ಬಿಳಿ ಆಡ್ರಿ. ಮರಿ ಚೆನ್ನಾಗದವ್ರಿ. ಅಂದ್ರೆ ನೀವು ಹಾಲ್ ಪಾಲ್ ಹಿಂಡ್ಕೇಂದ್ರಿ ನನ್ ಮಾಲಕ್ ಇದ್ರು ಇವಕ್ಕ ಮೇಕೆದ ಹಾಲ್ ಏನ್ರ ತಕಂತೀರೇನ್ರಿ? ಇಲ್ಲ, ಅವ್ ಮರಿಗೆ ಸರಿ ಹೋಗ್ತಾವ. ಮತ್ತೆ 2 ಇದಿರ್ತಾವ. ಅವ್ನ ಹೆಂಗ ನಾವೇನ್ರ ಇದ್ ಮಾಡಿದ್ರ ಮರಿಗೆ ಸಾಲಂಗಿಲ್ಲ. ಅಂದ್ರೆ ಹಸುಗಳದಾವಂದ್ರಿ ಅಲ್ರಿ ನೀವು? ಹಸುಗಳದಾವ್ರಿ ನೀವು ಅಂದ್ರೆ ಹಾಲಿಗೆಲ್ಲ? ಇಲ್ಲ, ನಮ್ಗ ಆಕಳ ಅದಾವಲ್ಲ, ನಮ್ಗ ಅವ ಸರಿ ಹೋಗ್ತಾವ. ಹಸುಗಳಲ್ಲ ನೀವು ಗೆಸ್ಟ್ ಹಾಲ್ ಬಿಡ್ತಿ ಅಷ್ಟು ಚಲೋ ಜಲ್ದಿ ಬೆಳಿತಾವ ಮರಿ. ಅದ್ರ ಮೂಲಕ ಇವನ್ ದೊಡ್ಡದ್ ಮಾಡಿ ಹಂಗೆ ಇಟ್ಕೊಂತೀರಿ ಅಂದ್ರೆ ಮಾರಿ ಬಿಡ್ತೀರಿ ಇವನು? ಏನ್ ದೊಡ್ಡವಾಗ್ತಾನೆ ಇರ್ತಾವಲ್ರಿ? ಅದು 1 ವರ್ಷದ ಆದ್ಮೇಲೆ ಅವು ಓದ್ ಕೊಡಲ್ಲ. ಹೆಣ್ಣು ಮರಿ ಉಳ್ಸೋಣದ. ಈ ಓತ್ ಮರಿಗೆಲ್ಲ ಒಳ್ಳೆ ಬೆಲೆ ಐತಲ್ರಿ ಮಾಲಕ? ಬೆಲೆ ಐತಲ್ಲ. ಒಂದು 3 ತಿಂಗಳು ಓತ್ ಮರಿ ಎಷ್ಟ್ ಮಾರ್ಬೋದ್ರಿ ಅಂದಾಜು? 3 ತಿಂಗಳು ಓತ್ ಮರಿ ಅಂದ್ರೆ ಒಂದ್ 4-5 ಸಾವಿರ ಚಲೋ ಮೇಯಿಸಿದ್ರ. 4-5 ಸಾವಿರ ಮಾರ್ತಲ್ರಿ? 1 ವರ್ಷ ಮೇಯಿಸಿದ್ರ 10-12 ಸಾವಿರ. 2 ವರ್ಷ ಮೇಯಿಸಿದ್ರ ಅವೇನ್ 20-25 ಸಾವಿರ ತನಕ ಹೋಗ್ತಾವ. ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮಾಡ್ತೀರಿ? ಇಲ್ಲಿಗೆ ಬಂದು ಹೋಯ್ತಾರ ಅಂದ್ರೆ ನೀವು ಸಂತಿಗಳಿಗೆ ಹೋಗ್ತೀರಿ? ಇಲ್ಲಿಗೆ ಬಂದನು ಹೋಯ್ತಾರ. ನಾವ್ ಇಲ್ಲಿ ಸಿನ್ನೂರ್ ಬಗಲಾಗೈತಲ್ಲ, ಸಿನ್ನೂರ್ಗಿನು ಹೋಗಿ ಮಾರ್ಬೋದು. ಸಿನ್ನೂರ್ ಸಂತೆ ಒಳಗೆ ಹೋಗಿ ಮಾರಿ ಬಿಡ್ತೀರಿ. ಚಲೋ ಸ್ವಂತ ಮಾಡ್ರ ಲಾಭ ನೋಡು. ಇದೇನ್ ನಾವು ಜರ್ಸಿ ಹಾಕಪಾಕ ತಂದ್ ಮಾಡ್ತವಲ್ಲ, ನೀವೇನ್ ಅಲ್ಲಿ 4 ಹೋಗಿದ್ರಲ್ಲ ಅವ್ರು ಸ್ವಂತ ಮಾಡ್ತಾರ, ಅದ ಲಾಭ ಆಗುತ್ತೆ. ಅಲ್ಲಿನ ರೇಟ್ ಕಡಿಮೆ, ಅವ್ ಫುಡ್ ತುಟ್ಟಿ ಇಬ್ರು ನಡಿಯಾದ ಅದ್ ತೆಗೆದಾಕಿಂದ ಉಳಿದ್ ಲಾಭ. ಪಾರ್ಟ್ನರ್ ಮೇಲೆ ಮಾಡ್ತಾರಲ್ರಿ ಅದನ್ನು
ಅಂದ್ರೆ ಅವ್ರು ಅಷ್ಟು ಹೊಂದಾಣಿಕೆ ಚೆನ್ನಾಗಿಲ್ಲ. ಇಲ್ಲ ಹೊಂದಾಣಿಕೆ ಎಲ್ಲ. ಈಗ ಅವ್ರಿಗೆ ಏನಾಗೈತೆ, ಈಗ ಒಟ್ಟು ಪಟ್ಟು ಖರೀದಿ ಮಾಡ್ತೀವಿಲ್ಲ, ಮತ್ತೆ ಅವ್ರಿಗೆ ಭಾಗ ಆಗುತ್ತೆ ಅವ್ರು. ಹೌದು. ಹಂಗ ಬರೀ ನೀನು ಪಗಾರನ ಇಟ್ಕೊಂಡಿದ್ರೆ ಬಾಧ ಆಗಲ್ಲ. ಇದ್ರ ಪಾರ್ಟ್ನರ್ ಅಲ್ಲ ಅವ್ರು. ಅದು ಮೇವು ಅಂದ್ರೆ ಮಾಲಕ್ರ ಅಲ್ಲೆಲ್ಲ ಕಾಣುತ್ತಲ್ಲ. ಇದಕ್ಕೆ ಹಾಕೋ ಮೇವು ಮೇವನ್ನು ಜಗ್ಗಿ ಹಾಕಿರಿ. ಮತ್ತೆ ಈ ಮುದೋಳ ತಂದು ಎಷ್ಟು ಬರ್ತಾದ್ರಿ ಮಾಲಕ್ರ? ಈ ಮುದೋಳ ನಾಯಿ ತಂದು ಎಷ್ಟು ಬರ್ತಾದ್ರಿ? ಇದು ಒಂದ್ 3 ವರ್ಷ. ಇದು ಬಾಳ ದೊಡ್ಡದೈತ್ರಿ. ರೊಕ್ಕ ಕೊಡ್ತಂದ್ರಿ ಏನ್ರಿ? ಯಾವ ರೊಕ್ಕ ತಂದ್ರಿ? ಒಬ್ರಿದ್ರ ಮಂಜುನಾಥ್ ಅಂದ್ರಿ. ಮಂಜುನಾಥ್. ಇದಕ್ಕೆ ಊಟ ಏನೇನು ಕೊಡ್ತೀರಿ? ಊಟ ಏನೇನು ಕೊಡ್ತೀರಿ ಇದಕ್ಕೆ? ಅನ್ನ, ಹಾಲು, ಹೈನು ಆಯ್ತಲ್ಲ. ಅದಾವಲ್ಲ ಇಲ್ಲಿ ತಾಂಬ. ಇಲ್ಲ ಬಸವ ಆ ಪುಟ್ಟಿ ತಾಂಬ. ಇಲ್ಲೆಲ್ಲ ದನಗಳು ಕಟ್ತೀರಿ? ಏಸ್ ಅದಾರಿ ದನ? ಅಂದ್ರೆ ಈ ಹಾಲೆಲ್ಲ ಮಾರಾಟ ಮಾಡ್ತೀರಿ ಡೈರಿಗೆ? ನಮ್ಮ ಮನೆಗೆ ತಗೊಂಡು ಒಂದು ಗೀರ್ ಐತೆ, ಹಾಕತ್ತಿದ್ದು ಬೇಕಾಗಿ. ಅದರಿ ಎಲ್ಲಿ ಈಗ? ಅಲ್ಲಿ ಗುಡ್ಡ ಕಾಣುತ್ತಲ್ಲ, ಅದು ನಮ್ಮ ಹೊಲ. ಅಂದ್ರೆ ಈಗ ನೀವು ಬೆಳಗ್ಗೆನ ಬಿಟ್ಟು ಬಿಡ್ತೀರಾ ಮೇಯಾಕ? 8 ಗಂಟೆಗೆ ಈಗ 5 ಗಂಟೆಗೆ ಬರ್ತಾರೆ. ಅಂದ್ರೆ ಆಕಳ ಚಲೋ ಐತೆ. 2-3 ಜೋಪಾನ ಅದಾವ. ಅಂದ್ರೆ ಗಿರ್ ಹಾಕಳ ಅಂತಾರಲ್ರಿ. ಗಿರ್ರು ಒಂದ್ ಸಾಯಿವಾಲ, ಒಂದು 2 ಇವು ಇಲ್ಲ ರೀ, ಒಂದ್ 3 HF ಎಲ್ಲ ಜಾತಿ ಅದಾವ. ಗಿರ್ ಅಂದ್ರೆ ಈಗ ಚಂದ ಕಲರ್ ಇರ್ತಾವ್ರಿ, ಕಿವಿ ಉದ್ದ. ಅದೈತಿ. ಸಣ್ಣದಿಂದ ತಂಗಿದ್ದೆ, 1000 ರೂಪಾಯಿ ಕೊಟ್ಟು. ಭಾಳ ಚಲೋ ಐತಿ. ಅಂದ್ರೆ ಹಾಲು ಚೆನ್ನಾಗಿ ಕೊಡ್ತಾವಲ್ರಿ ಅವು? ನನಗೆಲ್ಲಿ ಈಗ ಕಟ್ಟಿದ್ದೆ 60 ತಿಂಗಳ ಚಲೋ ಕೊಡ್ತಾರೆ. ನೀವು ಇವಾಗ ಹೊಸದಾಗಿ ತಂದಿರಿ? ಮೊಣಕಿತ್ತದ ಒಂದ್ 1.5 ವರ್ಷದ ನಾವು ತಂದಾಗ. ಈಗ 2 ವರ್ಷ ಆತ. ಈಗ ಒಂದ್ 60 ತಿಂಗಳ ಕಟ್ಟಿ ಚಲೋ ಐತಿ ಭಾಳ. ಇದು ಬಿಟ್ಟು ಮತ್ತೆ ಬೇರೆ ಏನಾರ ಬಿಸ್ನೆಸ್ ಮಾಡ್ತಿಲ್ಲ? ನಮ್ದು ಅಡಿಕೆ ದುಕಾನ್, ದಲಾಲಿ ಅಂಗಡಿ ಐತಲ್ಲ. ದಾಲ್ ಅಂಗಡಿ ಐತೆ ಮಾಡ್ತಾರ. ಮಕ್ಕಳೆಲ್ಲ ಅಲ್ಲೇ ದಾಲ್ ಅಂಗಡಿ ಮಾಡ್ತಾರೆ, ನೀವು ಇಲ್ಲಿ ಹಂಗ ಸುಮ್ಮನೆ ಮತ್ತೆ ವಯಸ್ಸಾದ್ಮೇಲೆ ಖಾಲಿ ಎಲ್ಲ ಕುಂದ್ರ ಅಂತ. ಇದು ಮಿಷನ್ ಎಷ್ಟು ದಿನಕ್ಕೊಂದು ಹಾಕ್ತೀರ? ಡೈಲಿ ಚಾಪ್ ಕಟ್ರ ಹಾಕ್ತೀರ? ಇದು ಚಾಪ್ ಕಟ್ರ ಡೈಲಿ ಹಾಕ್ತೀರಿ? ಮಿಷನ್ ಕಟ್ ಮಾಡಿ ಏನ್ ಒಂದ್ ದಿನ ಕೊರ್ದು ಇಟ್ಕೊಂಡ್ಬಿಡ್ತೀರಿ? ಅಂದ್ರೆ ಕರೆಂಟ್ ಇರ್ಬೇಕಂದ್ರೆ